ಹೊಟ್ಟೆ ಖಾಲಿ ಇದ್ದರೆ ಈ ಮೂರು ಕೆಲಸ ಮಾಡಲ್ಲ, ಯಾವ ಕೆಲಸ ಮಾಡಲ್ಲ. ಅದಕ್ಕೆ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಿದ್ರು, ನೆವರ್ ಪ್ರೀಚ್ ಫಿಲಾಸಫಿ ಆನ್ ಎಂಟಿ ಸ್ಟಮಕ್ ಅಂತ. ಹೊಟ್ಟೆ ಖಾಲಿ ಇದ್ದು ಹಗಲು ನಕ್ಷತ್ರ ಕಾಣಿಸ್ತಾ ಇದೆ, ಅಷ್ಟು ಕಂಗಾಲಾಗ್ಬಿಟ್ಟಿದ್ದಾರೆ, ಕೂತ್ಕೊಳ್ರಿ ಉಪನಿಷತ್ ಹೇಳ್ತೀನಿ ನಿಮಗೆ ಅಂದರೆ, ಅಯ್ಯೋ ಮಹಾರಾಯ ಊಟ ಕೊಡು ಮೊದಲು, ಉಪನಿಷತ್ ಆಮೇಲೆ ಕೇಳೋಣ, ಹೋಗಲ್ಲ ತಲೆಗದು. ಅದಕ್ಕೆ ನಮ್ಮಲ್ಲಿ ಮರಾಠಿಯಲ್ಲಿ ಒಂದು ಮಾತಿದೆ, ಮರಾಠಿ ಎಷ್ಟು ಜನ ಬರ್ತೋ ಗೊತ್ತಿಲ್ಲ, ಪೆಹಲೆ ಪೋಟೋಬಾ ನಂತರ ವಿಠೋಬಾ ಅಂತ. ಫಸ್ಟ್ ಹೊಟ್ಟೆ ನೋಡ್ಕೊ, ಆಮೇಲೆ ವಿಠೋಬಾ ನೋಡ್ಕೊ. ಮಹಾರಾಷ್ಟ್ರ ದೇವರು ವಿಠೋಬಾ. ಅದಕ್ಕೆ ಹೇಳ್ತಾರೆ ಪೆಹಲೆ ಪೋಟೋಬಾ, ಮೊದಲು ಹೊಟ್ಟೆ ಆಮೇಲೆ ವಿಠೋಬಾ. ಹೇಳ್ತೀನಲ್ಲ, ಹಸಿವೆ ಆದಾಗ ಯಾರೂ ಕಾಣಿಸಲ್ಲ ಅಂತ. ಒಬ್ಬ ಹೆನ್ರಿಚ್ ಹೀನ್ ಅಂತ ಒಬ್ಬ ಇದ್ದ, ಜರ್ಮನ್ ಕವಿ. ಅವನು ಮಹಾ ರೊಮ್ಯಾಂಟಿಕ್ ಕವಿ, ಅವನು ಭಾರಿ ರೊಮ್ಯಾಂಟಿಕ್ ಅಂತೆ. ಅವನು ಎಷ್ಟು ರೊಮ್ಯಾಂಟಿಕ್ ಅಂದರೆ ಅವನು ಏನು ಕಂಡ್ರೂ ತನ್ನ ಪ್ರಿಯೆ ಕಾಣಿಸ್ಬೇಕು ಅದರೊಳಗೆ. ಕವನ ಬರೆಯೋನು ತನ್ನ ಪ್ರಿಯೆ ಬಗ್ಗೆ. ಅವ್ರು ಹೇಳಿ ತಮಾಷೆ ಮಾಡ್ತಿದ್ರು, ಅವನು ಏನು ಕಂಡ್ರೂ ತನ್ನ ಪ್ರಿಯೆ ಬಗ್ಗೆ ಕವನ ಬರೀತಾನೆ. ಬಹುಶಃ ರಸ್ತೆಯಲ್ಲಿ ಒಂದು ಬೀದಿ ನಾಯಿ ಕಂಡ್ರು ಕೂಡ ಏನೋ ಅದು ಬದಲಾಯಿಸ್ಕೊಂಡು ನಾನು ಪ್ರಿಯೆ ಹೇಗಿದ್ಲು ಅಂತ ಬರೀತಿದ್ದಂತ ಅವನು. ಅವನೊಂದು ಸಲ ಫ್ರೆಂಡ್ಸ್ ವಿಚಾರ ಮಾಡಿದ್ರಂತೆ, ಒಂದು ಪಿಕ್ನಿಕ್ಗೆ ಹೋಗೋಣ, ಕಾಡಿಗೆ ಹೋಗೋಣ, ಹುಣ್ಣಿಮೆ ದಿವಸ ಕಾಡು ಚೆನ್ನಾಗಿರುತ್ತೆ, ಶಾಂತವಾಗಿರ್ತದೆ, ಅಲ್ಲಿ ಹೋಗೋಣ, ಬೇಟೆ ಆಡೋಕೆ ಹೋಗೋಣ. ಇವ್ರೇನು ಬೇಟೆ ಆಡೋರಲ್ಲ ಬಿಡೋರಲ್ಲ, ಸುಮ್ಮನೆ ಹೋಗಿದ್ದಾರೆ. ಒಂದು 15 ಜನ ಹೋದರು, ಊಟ ಗಿಟ ಕಟ್ಕೊಂಡು. ನೀನು ಬಾರಯ್ಯ ಅಂತ ಕರೆದ್ರು. ಅಲ್ಲಿ ಹೋಗಿ ಮಾಡೋದು, ನಾನು ಹುಣ್ಣಿಮೆ ದಿವಸನೋ ಶಾಂತ, ಏನು ಗದ್ದಲ ಇರೋಲ್ಲ, ಚಂದ್ರ, ಬೇಕಾದ ಚಿತ್ರ ಕವನ ಬರೀ ನೀನೇ ಹೊತ್ತು, ಏನೇನು ನೋಡೇ ಕವನ ಬರೀತಿ ಪ್ರಿಯಕ್ಕೆ, ನಿನ್ನ ಪ್ರಿಯ ಬಗ್ಗೆ ಚಂದ್ರ ನೋಡಿ ಬರೀ ಬೇಕಾದಷ್ಟು ಅಂದರು. ಹೋದ, ಪೇಪರು ಪೆನ್ಸಿಲ್ ತೊಗೊಂಡು ಹೋದ. ಎಲ್ಲ ಸಾಯಂಕಾಲವರೆಗೂ ಚೆನ್ನಾಗಿತ್ತು. ಇನ್ನೇನು ಸ್ವಲ್ಪ ರಾತ್ರಿ ಕತ್ಲೆ ಆಗಬೇಕು ಅನ್ನೋ ಹೊತ್ತಿಗೆ ಎಲ್ಲೋ ಹುಲಿ ಗುರುರನ್ನು ಸಪ್ಪಳ ಕೇಳಿಸ್ತು. ಎಲ್ಲರೂ ಓಡಿದರು. ಹುಲಿ ಬಂದೇ ಬಿಡ್ತು. ಎಲ್ಲರೂ ತಮ್ಗೆ ಎಲ್ಲೆಲ್ಲಿ ಮರ ಸಿಕ್ತು ಮರದ ಮೇಲೆ ಹತ್ತು ಕೂತ್ಕೊಂಡು, ಇವನು ಮರದ ಮೇಲೆ ಹತ್ತು ಕೂತ್ಕೊಂಡ. ಇವನು ದುರ್ದೈವ ಅಂದರೆ ಆ ಹುಲಿ ಬಂದು ಇವನು ಮರದ ಕೆಳಗೆ ನಿಂತ್ಕೊಳ್ತು. ಇವನು ನೋಡ್ತು, ಇವನು ಬೇರೆ ಕೂತ್ಕೊಂಡಿದ್ನಲ್ಲ, ಇವನು ನೋಡ್ತಾ ಇತ್ತು. ಅದು ಇವನು ಮರ ಬಿಟ್ಟು ಹೋಗ್ತಾ ಇಲ್ಲ, ಅಲ್ಲೇ ಕೂತ್ಕೊಂಡಿದೆ. ರಾತ್ರಿ ಎಲ್ಲ ಅಲ್ಲೇ ಕೂತ್ಬಿಡ್ತು. ಇವನು ಮೇಲೆ ಕೂತಿದ್ದ, ನಿದ್ದೆ ಮಾಡೋಂಗಿಲ್ಲ. ತೂಕುಡಿಸಿ ಬಿದ್ದರೆ ಗತಿ. ಹಿಡ್ಕೊಂಡು ಹುಲಿ ನೋಡ್ಕೊಂಡೇ ಕೂತಿದ್ದಾನೆ. ಎದೆ ಡವಡವ ಅಂತದೆ, ಹಸಿವೆ ಕಂಗಾಲಾಗಿರ್ಬೇಕು ಅವನಿಗೆ. ಮರುದಿನ ಬೆಳಗ್ಗೆ ಹುಲಿ ಸ್ವಲ್ಪ ಹೋಯ್ತು ಮತ್ತು ವಾಪಸ್ ಬಂತು. ಅಲ್ಲೇ ಒಂದು ಜಿಂಕೆ ಹಿಡ್ಕೊಂಡು ಅಲ್ಲೇ ಕೂತ್ಕೊಂಡು ತಿಂತಾ ಇತ್ತದು. ಪಕ್ಕದವ್ರಲ್ಲೇ ಫ್ರೆಂಡ್ಸ್ ಹೋಗ್ಬಿಟ್ಟಿದ್ದಾರೆ, ಕೂತ್ಕೊಂಡ್ರು ಯಾರಿಲ್ಲ. ಇವನಂದ ನನಗೇನು ಮುಕ್ತಿ ಇಲ್ಲ, ಇದರಿಂದ ಪಾರಾಗೋದಿಲ್ಲ ಅಂತ ಅಂದ್ಕೊಂಡ. 2 ದಿವಸ 2 ಹಗಲು 2 ರಾತ್ರಿ ಅಲ್ಲೇ ಕೂತಿದ್ದಾನೆ ಮರದ ಮೇಲೆ. ಆ ಹುಲಿ ಜಾಗ ಬಿಟ್ಟು ಹೋಗಿಲ್ಲ. ಇವನೇ ನೋಡ್ತಾ ಇದೆ. ಮುಂದೆ 3ನೇ ದಿವಸ ಬೆಳಗ್ಗೆ ಅವನ ಸ್ನೇಹಿತರೆಲ್ಲ ಒಂದಿಷ್ಟು ಬೇಟೆಗಾರನ ಕರ್ಕೊಂಬಂದು ಬೆಂಕಿ ಹಿಡ್ಕೊಂಡು ಗದ್ದಲ ಮಾಡ್ಕೊಂಡು ಸಪ್ಪಳ ಮಾಡಿ ಹುಲಿನ ಓಡಿಸಿದ್ರಂತೆ, ಇಳಿಸ್ಕೊಂಬಂದ್ರಿ ಇವನ್ನ. ಕಂಗಾಲಾಗಿ ಹೋಗಿದ್ದ. ಕೇಳಿದ್ರಂತೆ ಅವನಿಗೆ, ಎಷ್ಟು ಪದ್ಯ ಬರೆದಿಯೋ ಅಂತ ಕೇಳಿದ್ರಂತೆ. ಅವನು ಹೇಳೋ ಮಾತು ಚೆನ್ನಾಗಿದೆ, ಈವನ್ ಮೂನ್ ವಾಸ್ ಲುಕಿಂಗ್ ಲೈಕ್ ಎ ಬ್ರೆಡ್ ಟು ಮೀ ಅಂತ. ಚಂದ್ರ ಕೂಡ ನನಗೆ ಬ್ರೆಡ್ ಕಣ್ಣಂಗೆ ಕಾಣಿಸ್ತಾ ಇತ್ತು ಅಂತ. ಹಸಿವೆ ಆದಾಗ ಎಲ್ಲಿ ಪ್ರಿಯ ಬರ್ತಾಳೆ, ಊಟ ಸಿಕ್ಕರೆ ಸಾಕಾಗಿತ್ತು. ಅದಕ್ಕೆ ಹೇಳ್ತಾರೆ ಅವರು, ಉದರಾತ್ಮ ನಿವಾಸ ಮಂಕುತಿಮ್ಮ. ಈ ಉದರ ಕೆಲಸ ಕೊಡದೆ ಹೋದರೆ ಒಂದು ಯಾವ ಕೆಲಸನ ಆಗೋಲ್ಲ ಅಂತ. ಒಂದು ತಮಾಷೆ ಪ್ರಸಂಗ, ಹೇಗೆ ತಮಾಷೆ ಪದ್ಯ ಇದೆಯೋ ತಮಾಷೆ ಪ್ರಸಂಗ ಒಂದು ಹೇಳ್ತಾರೆ. 3 ಜನ ಯುವಕರಿದ್ದರು, ಬ್ರಹ್ಮಚಾರಿಗಳು. ಒಂದೇ ಕೋಣೆಯಲ್ಲಿದ್ದಾರೆ, ಬೆಂಗಳೂರಂಥ ಊರಿಗೆ ಬಂದಿದ್ದಾರೆ, ಕೆಲಸ ಸೇರಿಕೊಂಡಿದ್ದಾರೆ. ಅಡುಗೆ ತಾವೇ ಮಾಡ್ಕೋಬೇಕು ದಿನಾಲು. ಈ ಬ್ರಹ್ಮಚಾರಿಗಳು ಅಡುಗೆ ಮಾಡ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಅಡುಗೆ ಹೆಂಗಾದರೂ ಕಷ್ಟಪಟ್ಟು ಮಾಡ್ಬೋದು, ಈ ಪಾತ್ರೆ ತೊಳೆದಿದೆಯಲ್ಲ ಭಾಳ ಕಷ್ಟದ ಕೆಲಸ. ಹಂಚ್ಕೊಂಡಿದ್ರು ಕೆಲಸ, ಯಾರ್ಯಾರು ಏನೇನು ಮಾಡಬೇಕು ಅಂತ ಹಂಚ್ಕೊಂಡಿದ್ರು. ದಿನ ಅದೇ ಊಟ ಮಾಡಿ ಮಾಡಿ ಸಾಕಾಗಿ ಹೋಗಿತ್ತವ್ರೆ. ಬರೀ ಉಪ್ಪಿಟ್ಟು ಕಿಚಡಿ ಮಾಡ್ಕೊಂಡು ತಿನ್ನೋರು. ಒಂದು ದಿವಸ ರಜೆ ಬಂತು ಅಂಥೇಳಿ ಸಂಭ್ರಮದಿಂದ ಅಡುಗೆ ಮಾಡ್ಕೊಳ್ಳೋಣ ಇವತ್ತು ಅಂಥೇಳಿ ಗಜ್ಜರೆ ತಂದು ಹಲ್ವಾ ಮಾಡಿದ್ರಂತೆ. ಗಜ್ಜರೆ ಹಲ್ವಾ ಮಾಡಿದರು. ಇರೋ ಸಾಮಾನೆಲ್ಲ ಹಾಕಿ, ಸಾಕಷ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ಚೆನ್ನಾಗಾಯಿತು, ವಾಸನೆ ಚೆನ್ನಾಗಿ ಬರ್ತಾಯಿತ್ತು. ತಿನ್ನಬೇಕು ಅಂತ ಆಸೆ. ಮೊದಲು ಯಾರು ತಿನ್ನಬೇಕು? 3 ಜನದೊಳಗೆ ಮಾಡಿದವನು, ಪಾತ್ರೆ ತಂದಿಟ್ಟವನು, ತೊಳೆಯೋನು. ಅದಕ್ಕೆ ಅವನು ಹೇಳಿದಂತೆ, ಚೌಕಸಿ ಬೇಡ, ಒಂದು ಕೆಲಸ ಮಾಡೋಣ, ಇವತ್ತೊಂದು ಕೆಲಸ ಮಾಡಿ, ದೇವ್ರು ನಂಬ್ಕೋತೀವಿ ಹೇಗಿದ್ರು ನಾವು, ದೇವ್ರು ನಂಬಿ ಮಲ್ಕೊಂಬಿಡೋಣ, ಫ್ರಿಜ್ಜಲ್ಲಿ ಇಟ್ಟಿರು. ಯಾರಿಗೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೇನು ಕನಸು ಬಿತ್ತು ಅಂತ ಹೇಳಬೇಕು. ಯಾರಿಗೆ ಅತ್ಯಂತ ಸುಂದರವಾದ ಕನಸು ಬಿದ್ದಿರುತ್ತೋ ಅವ್ರು ಮೊದಲು ತಿನ್ನಬೇಕು. ಹಾಗೆ ಮಾಡೋಣ ಅಂದ್ರೆ ಆಗ್ಬೋದು ಅಂದರು. ಫ್ರಿಜ್ಜಲ್ಲಿ ಇಟ್ಟರು, ಮಲ್ಕೊಂಡ್ರು. ಬೆಳಗಾಯಿತು. ಬೆಳಗಾದ ತಕ್ಷಣ ಕಂಗಾಲ, ಆಸೆ ಇದೆ ನೋಡಿ ತಿನ್ನಬೇಕು ಅಂಥೇಳಿ ಎದ್ದುಬಿಟ್ಟು, ನಿನಗೇನು ಕನಸು ಬಿತ್ತು? ಹೇಳಿದಂತೆ, ನನ್ನಂಥ ಕನಸು ನಿಮಗೆ ಯಾರಿಗೂ ಬೀಳೋಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ರಾತ್ರಿ 3 ಗಂಟೆ ಹೊತ್ತಿಗೆ ಒಳ್ಳೆಯ ಕನಸು. ಭಗವಂತ ಬಂದುಬಿಟ್ಟಿದ್ದ ಕನಸಲ್ಲಿ. ಭಗವಂತ ಬಂದು, ನನ್ನ ಜೊತೆಗೆ ಬರ್ತೀಯೇನೋ, ಹೋಗೋಣ ಅಂದ. ಎಲ್ಲಿಗೆ ಭಗವಂತ ಅಂತ ಕೇಳಿದೆ. ಸ್ವರ್ಗ ತೋರಿಸ್ಕೊಂಬರ್ತೀನಿ ಬಾ ನಿನಗೆ ಅಂಥೇಳಿ ಕರ್ಕೊಂಡು ಸ್ವರ್ಗದಲ್ಲಿ ಒಂದು ರೌಂಡ್ ಹಾಕ್ಸ್ಕೊಂಬಂದ. ಏನು ಚೆನ್ನಾಗೈತೆ ಗೊತ್ತಾ ಸ್ವರ್ಗ. ವಾಪಸ್ ಬರಬಾರ್ದು ಅನಿಸ್ಬಿಟ್ಟಿತ್ತು ನನಗೆ. ಆದರೆ ಏನು ಮಾಡಲಿ, ಹಲ್ವಾ. ಅದಕ್ಕೆ ಎಚ್ಚರ ಆಯಿತು. ಭಗವಂತ ನಾನು ತಾನೇ ವರ್ಚುವಲ್ ಟೂರ್ ಕರ್ಕೊಂಡು ಹೋಗಿದ್ದಾನೆ, ಸ್ವರ್ಗಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾನೆ, ಅದಕ್ಕಿಂತ ಚೆನ್ನಾಗಿ ಕನಸು ಬಿಡೋ ಸಾಧ್ಯ ಇದೆಯೇನೋ. ನಿನಗೇನು ಬಿತ್ತು? ಇನ್ನೊಬ್ಬಕ್ಕೆ ಏನಂತ ಅವನು ಏನಂತ, ನನಗೆ ಇದಕ್ಕಿಂತ ಚೆನ್ನಾಗಿತ್ತು ಕನಸು ಅಂದಂತ. ನನಗೂ ಭಗವಂತ ಬಂದಿದ್ದ.
ಬಂದು ಹೇಳಿದಂತೆ ಎಲ್ಲರೂ ಕ್ರಿಕೆಟ್ ಆಡ್ತಾರೆ, ನಾನು ಆಡೋಣ ಬಾ ಕ್ರಿಕೆಟ್. ಅವನೇ ಕರ್ಕೊಂಡೋಗಿ ಕೋಚಿಂಗ್ ಮಾಡಿದ ನನಗೆ. ಕೋಚಿಂಗ್ ಅಷ್ಟೇ ಅಲ್ಲ, ಜೊತೆಗೆ ಇಡೀ ದಿವಸ ಅವನ ಜೊತೆ ಕಳೆದಿದ್ದೀನಿ ನಾನು. ಏನೇನು ಕಥೆಗಳನ್ನು ಹೇಳಿದ್ದಾನೆ ಗೊತ್ತಾ ನನಗೆ? ನೀವೇನು ಪುರಾಣ ಅಂತ ಕೇಳ್ತೀರಿ, ನಾನು ಭಗವಂತನ ಬಾಯಿಂದಾನೇ ಕೇಳಿದ್ದೀನಿ. ಅಂಥ ಕಥೆ ಕನಸು ನನಗೆ ಬಿದ್ದಿತ್ತು ಅಂದ್ರಂತೆ. ಪರವಾಗಿಲ್ಲ, ಚೆನ್ನಾಗಿದೆ ಕತೆ. ನಿನಗೇನೋ ಕನಸು ಬಿದ್ದಿತ್ತು? ಅವ್ನು ಮೂರೆ ಹಾಕೊಂಡು ಕೂತಿದ್ದು ಕೆಟ್ಟ ಮುಖ ಹಾಕ್ಕೊಂಡು. ಯಾಕೋ ದಿನ ಕನಸು ಬೀಳಲಿಲ್ಲನೋ ಅಂತ. ಏನು ಕನಸಪ್ಪ, ಫಜಿತಿಯಾಗಿ ಹೋಯ್ತು ನನಗೆ ಅನ್ನಂತೆ. ಏನು ಫಜಿತಿ ಆಯಿತು? ನಾನು ಮಲ್ಕೊಂಡ ಸ್ವಲ್ಪ ಹೊತ್ತಿಗೆ ಕನಸು ಬಿತ್ತು, ಕೃಷ್ಣ ಬಂದ. ಕೃಷ್ಣನ ಸ್ವಭಾವ ಗೊತ್ತಲ್ಲ ನಿನಗೆ, ಅವನು ಬೈದ ದನ ಕಾಯುವಂತಂದು ಬುದ್ಧಿ ಇದೆಯಾ ನಿನಗೇನಾದರೂ? ಹಲ್ವಾ ಫ್ರಿಜ್ಜಿಟಲ್ಲಿ ಮಲ್ಕೋತಾರೆ ಯಾರಾದರೂ? ಹೇಳಿ ಮೇಲೆ ತಿಂದು ಮಲ್ಕೋ ಅಂದಂತೆ. ಅದಕ್ಕೆಲ್ಲ ತಿಂದು ಮಲ್ಕೊಂಡ್ಬಿಟ್ಟೆ ಅಂತ ಹೇಳಿದಂತೆ. ಇವ್ರು ಕನಸು ಕಾಣ್ತಾ ಇದ್ರು, ಆತ ತಿಂದು ಮಲ್ಕೊಂಡಿದ್ದ ಅವನು. ಉದರಾತ್ಮ ನಿವಾಸ ಮಂಕುತಿಮ್ಮ. ಅಂದರೆ ಬದುಕಿನಲ್ಲಿ ಸ್ವಾರಸ್ಯ ಬರೋದು ಹೇಗೆ ನೋಡಿ. ಅವ್ರಿಗೂ ಭಗವಂತನ ಬಗ್ಗೆ ಕನಸು ಕಂಡಿದ್ರೋ ಗೊತ್ತಿಲ್ಲ, ಬಹುಶಃ ಕಟ್ಟಿದ್ದೆ ಕನಸದು. ಆದರೆ ಈತಂದ ಕನಸು ಕಟ್ಕೊಂಡು ಪ್ರಯೋಜನ ಇಲ್ಲ. ಕೃಷ್ಣ ಹೇಳಿದಂತೆ, ಎಂಥ ದರಿದ್ರ ಇದೆಯೋ ನೀನು ಅಂತ, ಒಳ್ಳೆ ಹಲ್ವಾ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ತಾರೆ, ಅದನ್ನು ಬಿಸಿ ಬಿಸಿ ತಿನ್ನಬಾರ್ದ ನೀನು, ತಿಂದ್ಬಿಡು ಅಂದಂತೆ. ಕೃಷ್ಣ ಹೇಳಿದಲ್ಲಿ ನೀನು ಮಾಡೋಕ್ಕೆ ಸಾಧ್ಯ ಇದೆ, ಒಟ್ಟು ತಿಂದು ಮಲ್ಕೊಂಬಿಟ್ಟೆ ನಾನು ಅಂತ ಇವ್ರು ಕನಸು ಕಾಣ್ತಾ ಕೂತಿದ್ರು. ಬದುಕಿನಲ್ಲಿ ಸ್ವಾರಸ್ಯ ಕಂಡುಕೊಳ್ಳೋದು ಹೀಗೇನೆ. ಕಷ್ಟ ಇಲ್ಲ ಅಂತಲ್ಲ, ಇಡೀ ವಾರ ಕಷ್ಟಪಟ್ಟಿದ್ದಾರೆ, ಒದ್ದಾಡಿದ್ದಾರೆ, ಕಿಚಡಿ ಉಪ್ಪಿಟ್ಟು ತಿಂದಿದ್ದಾರೆ. ಆದರೆ ಅವತ್ತೊಂದು ದಿವಸ ಹಲ್ವಾ ಮಾಡ್ಕೊಂಡು ತಿನ್ನಬೇಕು, ಜೀವನ ಸ್ವಾರಸ್ಯ ಅಲ್ವಾ? ಅಯ್ಯೋ 6 ದಿವಸ ಅದೇ ತಿನ್ನಲ್ಲ ಅಂತ ದುಃಖ ಪಡೋದಕ್ಕಿಂತ ಒಂದು ದಿವಸ ಆದರೂ ಹಲ್ವಾ ತಿಂದಲ್ಲ ಸಂತೋಷ ಪಡಬೇಕಲ್ವ? ಅದಕ್ಕೆ ಹೇಳ್ತಾರೆ ಉದರಾತ್ಮ ನಿವಾಸ ಮಂಕುತಿಮ್ಮ ಅಂತ.